ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ ಗೈಸ್, GTTC ಎಕ್ಸಾಮ್ ಆಗಿರ್ಬೋದು, VAO ಎಕ್ಸಾಮ್ ಆಗಿರ್ಬೋದು, ಮತ್ತೆ ಹಲವಾರು ಎಕ್ಸಾಮಿನೇಷನ್ ಡೇಟ್ಸ್ ಎಲ್ಲ ಚೇಂಜ್ ಆಗಿದೆ ಡ್ಯೂ ಟು ವೇರಿಯಸ್ ಅದರ್ ರೀಸನ್ಸ್. ಆ ರೀಸನ್ ಏನಂತಂದ್ರೆ ಎಲ್ಲರಿಗೂ ಏಜ್ ರಿಲ್ಯಾಕ್ಸೇಷನ್, ಈ ಗ್ರೂಪ್ ಬಿ KS ಆಫೀಸರ್ಸ್ ಆಗಿರ್ಬೋದು, ಈ ಗ್ರೂಪ್ A ಗ್ರೂಪ್ B ಪೊಸಿಷನ್ಸ್ಗೆ ಏನ್ 3 years ಆಫ್ ಏಜ್ ರಿಲ್ಯಾಕ್ಸೇಷನ್ ಅಂತ ಹೇಳಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದೇ ನೋಟಿಸ್ ಆಗಿರ್ಬೋದು, ಆ ನೋಟಿಸ್ ಎಲ್ಲಾ ತರದ ನೋಟಿಫಿಕೇಶನ್ಸ್ ಯಾವ್ದೆಲ್ಲ ಬಿಟ್ಟಿದ್ರು ವಿತ್ ರೆಸ್ಪೆಕ್ಟ್ ಟು ದ ಸೇಮ್ ಡೇಟ್ಸ್ ಎಲ್ಲ ಆಗಿರ್ಬೋದು, ಆ ಡೇಟ್ಸ್ ಆದ ನಂತರ ಆಗಿರ್ಬೋದು, ಅವೆಲ್ಲ ನೋಟಿಫಿಕೇಶನ್ಸ್ಗೂ ಆ 3 years ಆಫ್ ಏಜ್ ರಿಲ್ಯಾಕ್ಸೇಷನ್ ಅಪ್ಲಿಕೇಬಲ್ ಆಗುತ್ತೆ. ಆದ ಕಾರಣದಿಂದ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಸಹ ಏಜ್ ರಿಲ್ಯಾಕ್ಸೇಷನ್ ನ ನಿಮಗೆ ಕೊಟ್ಟಿದ್ದಾರೆ. ಆ ಏಜ್ ರಿಲ್ಯಾಕ್ಸೇಷನ್ ಏನಂತ ಮೆನ್ಷನ್ ಮಾಡಿದ್ರು ಅಂದ್ರೆ, ಸಾರಿ ನಾನು ಜಸ್ಟ್ ನಿಮಗೆ ಇಲ್ಲಿ ತೋರಿಸ್ತೀನಿ. ಎಕ್ಸ್ಟೆನ್ಷನ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಅಂತಿದೆಲ್ಲ, ಇದನ್ನ ಕ್ಲಿಕ್ ಮಾಡದಲ್ಲಿ ನಿಮಗೆ ನೋಡಿ ಇಲ್ಲಿ ಗೊತ್ತಾಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಡೇಟ್ಸ್ ಅಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲು ನಿಮಗೆ ಸೊ ಈ ಅಪ್ಲಿಕೇಶನ್ ಡೇಟ್ಸ್ ನ ಎಕ್ಸ್ಟೆಂಡ್ ಮಾಡಿದ್ರು. ಅದು ಯಾವ ತರ ಎಕ್ಸ್ಟೆಂಡ್ ಮಾಡಿದ್ರು ಅಂದ್ರೆ ನೋಡಿ, ಆಸ್ ಪರ್ ದ ನೋಟಿಫಿಕೇಶನ್ 16/5 ನಿಂದ 15/6 ತನಕ ಏನ್ ಬಿಟ್ಟಿದ್ರು ಫಾರ್ 98 ಪೋಸ್ಟ್ ವೇಕೆನ್ಸೀಸ್ಗೆ. ಓಕೆ, ಬಟ್ ಸಮ್ ಕ್ಯಾಂಡಿಡೇಟ್ಸ್ ರಿಕ್ವೆಸ್ಟೆಡ್ ಟು ಎಕ್ಸ್ಟೆಂಡ್ ದ ಡೇಟ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್ ಅಪ್ಲಿಕೇಶನ್. ಸೊ ಅದು ಈ ಅಪ್ಲಿಕೇಶನ್ ಎಕ್ಸ್ಟೆನ್ಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ಹಳೇದು, ರೈಟ್? ಸೊ ಈಗ ನಾವು ರೀಸೆಂಟ್ ಆಗಿ ಕೊಟ್ಟಿರೋಂತಹ ಅಪ್ಡೇಟ್ ಅಲ್ಲಿ ನೋಟ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ GTTC ಡೇಟ್ಸ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಅಂತಿದೆ. ಈ ನೋಟಿಸ್ ನ ಓಪನ್ ಮಾಡಿದಲ್ಲಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ 3 years ಆಫ್ ಏಜ್ ರಿಲ್ಯಾಕ್ಸೇಷನ್ ಅನ್ನು ಎಲ್ಲಾ ಕ್ಯಾಂಡಿಡೇಟ್ಸ್ಗೆ ಎಲಿಜಿಬಲ್ ಮಾಡಿದ್ದಾರೆ. ಅಂದ್ರೆ ಇನ್ನೂ 3 ವರ್ಷ ಅಂತ ಅಂದ್ರೆ ಎಷ್ಟು, ಯಾವ ಪೋಸ್ಟ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್. ಈ ಪರ್ಟಿಕ್ಯುಲರ್ ವೇಕೆನ್ಸಿನಲ್ಲಿ ಬಿಟ್ಟಿರೋಂತಹ ಪೋಸ್ಟ್ ಗೈಸ್ ನೋಡಿ, ಲೆಕ್ಚರರ್ ಇರ್ಬೋದು 32 ವರ್ಷ SC/ST ಕೊಟ್ಟಿದ್ರು. ಸೊ ಅದು ಏಜ್ ರಿಲ್ಯಾಕ್ಸೇಷನ್ ಪ್ಲಸ್ 3 years ಆಗುತ್ತೆ, ಅಂದ್ರೆ ಈಗ 35 ವರ್ಷ. ಅದೇ ತರ ಇದಕ್ಕೆ ಪ್ಲಸ್ 3 ಅಂದ್ರೆ 33 years. ನಾರ್ಮಲ್ ಆಗಿ ಜನರಲ್ ಕ್ಯಾಂಡಿಡೇಟ್ಸ್ಗೆ 30 ವರ್ಷ ಕೊಟ್ಟಿದ್ದಾರೆ ನೋಡಿ. 27 years ಇನ್ ದ ಕೇಸ್ ಆಫ್ ಅದರ್ಸ್ ಅಂದ್ರೆ ಇನ್ ಜನರಲ್, 30 years ಅಂತ ಅಂದ್ರೆ 33 years ಇನ್ ಕೇಸ್ ಆಫ್ OBC, ಹಾಗೂ 33 years ಆಫ್ OBC ಅಂತ ಅಂದ್ರೆ ಇದು ನಾರ್ಮಲ್ ಏಜ್. ಇದ್ರ ಮೇಲೆ ಮತ್ತೆ OBC ಸರ್ಟಿಫಿಕೇಟ್ ನಿಮ್ಗೆ ಏನಾದ್ರು ಪ್ರೊಡ್ಯೂಸ್ ಮಾಡಿದ್ದಲ್ಲಿ ಅಲ್ಲಿ ಮತ್ತೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಏಜ್ ರಿಲ್ಯಾಕ್ಸೇಷನ್ ಎಲಿಜಿಬಲ್ ಮಾಡ್ಕೋಬೇಕು. ಇದು ಬರೀ ನಾರ್ಮಲ್ ಜನರಲ್ ಏಜ್ ಲಿಮಿಟ್ ಕೊಟ್ಟಿರೋದು. ಓಕೆ, ಮ್ಯಾಕ್ಸಿಮಮ್ ಜನರಲ್ ಏಜ್ ಲಿಮಿಟ್. ಇದ್ರ ಮೇಲೆ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಸಹ ನೀವು ಅಪ್ಲಿಕೇಬಲ್ ಆಗ್ತೀರಾ. 32 years ಏನ್ ಕೊಟ್ಟಿದ್ದಾರೆ ನೋಡಿ, 32 years ಇನ್ ಕೇಸ್ ಆಫ್ 32 ಪ್ಲಸ್ 3 ಅಂದ್ರೆ 35 years ಫಾರ್ SC/ST. ಸೊ ಇದೇ ತರ ಹಲವಾರು ವೇಕೆನ್ಸೀಸ್ಗೆ ನಿಮ್ಗೆಲ್ಲ ಏಜ್ ಲಿಮಿಟ್ ಎಕ್ಸ್ಟೆಂಡ್ ಆಗಿದೆ. ಎಲ್ಲದರಲ್ಲೂ 32 years ತನಕ ಕೊಟ್ಟಿದ್ದಾರೆ. ಸೊ 32 ಅಂದ್ರೆ 35 years ತನಕ ನೀವು ಯಾರ್ಯಾರೆಲ್ಲ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ ಗೆಳೆಯರೇ. ಸೊ ಯಾರೆಲ್ಲ ತಿಳ್ಕೊಂಡಿದ್ರಿ ನಮ್ದು ಆಗೋಗ್ಬಿಟ್ಟಿದೆ ಏಜ್ ಲಿಮಿಟ್ ಅಂತ, GTTC ನಲ್ಲಿ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಆಗದೇ ಇರೋಂತಹ ವಿದ್ಯಾರ್ಥಿಗಳಿಗೆ 35 ವರ್ಷ ತನಕ ನಿಮಗೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಓಕೆ, ಅದೇ 3 years ಆಫ್ ಏಜ್ ರಿಲ್ಯಾಕ್ಸೇಷನ್. ಇದು ಒಂದು ಒಳ್ಳೆ ಅವಕಾಶ ಎಲ್ಲ ವಿದ್ಯಾರ್ಥಿಗಳಿಗೆ. ಒಂದು ಗೌರ್ಮೆಂಟ್ ನೌಕರಿ, ಅದು ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಪಡೆಯಲು ಇದೊಂದು ಬ್ಯೂಟಿಫುಲ್ ಅಪಾರ್ಚುನಿಟಿ. ಡು ನಾಟ್ ಮಿಸ್ ಇಟ್. ಸೊ ಇದಕ್ಕೆ ಮತ್ತೆ ಅಪ್ಲಿಕೇಶನ್ ಓಪನ್ ಡೇಟ್ ಸಹ ಕೊಟ್ಟಿದ್ದಾರೆ ನೋಡಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ 19/9 ತಾರೀಕು, ಅಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿ 3 days ಆಗಿದೆ. 3 days. ಕೊನೆಯ ದಿನಾಂಕ ನೋಡಿ 28th ಆಫ್ ಸೆಪ್ಟೆಂಬರ್, ಅಂದ್ರೆ ಇನ್ನು 7 ದಿನ ಬಾಕಿ ಇದೆ. ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಸಾರಿ ಫಾರ್ ದಟ್, ಸ್ವಲ್ಪ ಡಿಲೇ ಆಗಿದೆ. 17ನೇ ತಾರೀಕಿಗೆ ಅವ್ರು ಹಾಕಿದ್ರು. ಸೊ 28ನೇ ತಾರೀಕು ತನಕ ನಿಮಗೆ ಕೊನೆಯ ದಿನಾಂಕ ಇದೆ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಹೂ ಓವರ್ ಹಸ್ ಕ್ರಾಸ್ 35 years ಆಫ್ ಏಜ್ ಲಿಮಿಟ್. 35 years ತನಕ. ಓಕೆ, ಯಾರೆಲ್ಲ ಇದ್ರ SC/ST ಆಗಿರ್ಬೋದು, 33 years ಫಾರ್ OBC ಅಂಡ್ 30 years ಫಾರ್ ಜನರಲ್. ಸೊ 3 years ಏಜ್ ರಿಲ್ಯಾಕ್ಸೇಷನ್ ಬರುತ್ತೆ. ನೀವೆಲ್ಲಾನು ಎಲಿಜಿಬಲ್ ಇರ್ತೀರಾ, ಅಪ್ಲೈ ಮಾಡ್ಕೊಳ್ಳಿ. ಕೊನೆಯ ದಿನಾಂಕ ನೋಡಿದೀರಾ. ಸೊ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 29ನೇ ತಾರೀಕು. ಸೊ ಇದು ಫಾರ್ ಏಜ್ ರಿಲ್ಯಾಕ್ಸೇಷನ್ ಕ್ಯಾಂಡಿಡೇಟ್ಸ್ಗೆ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಇದಾದ ನಂತರ ಇನ್ನು ಏನು ಸ್ಪೆಷಲ್ ನೋಟಿಸ್ ಅಂತಂದ್ರೆ, ಆಲ್ರೆಡಿ ಅಪ್ಲೈ ಮಾಡಿರೋರಿಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ.
ಇಲ್ಲಿ ನೋಡಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲು ಲಿಂಕ್ ಸಹ ಕೊಟ್ಟಿದ್ದಾರೆ. ನೀವು ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದು ಫಾರ್ ಎಕ್ಸಾಂಪಲ್ ವಿಒದು ಆರ್ GTTC ಅಂತ ಕೊಟ್ಟಿದ್ದಾರೆ ನೋಡಿ. ಎರಡು ಒಂದೇ ದಿನ ಎಕ್ಸಾಮ್ ಇರೋದ್ರಿಂದ ಎಕ್ಸಾಮ್ ಡೇಟ್ಸ್ ನೋಡೋಣ. ಓಕೆ, ಆ ಕೊಟ್ಟಿರೋಂತಹ ಹೊಸ ಎಕ್ಸಾಮ್ ಡೇಟ್ಸ್ ಏನೇನಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇದು ರಿವೈಸ್ ಮಾಡಿರುವಂತಹ ಎಕ್ಸಾಮ್ ಡೇಟ್ಸ್ ಗೈಸ್. ಪೊಲೀಸ್ ಇಲಾಖೆಯಲ್ಲಿ ನೋಡಿ, ಪೊಲೀಸ್ ಇಲಾಖೆ ಅವರಿಗೆ ಎಕ್ಸಾಮ್ ಡೇಟ್ 3rd of October. ಓಕೆ, 3-10ನೇ ತಾರೀಕು ಇರುತ್ತೆ. ಪತ್ರಿಕೆ 1 ಹಾಗೂ ಪತ್ರಿಕೆ 2. ಅದೇ ತರ ಕಂದಾಯ ಇಲಾಖೆ ಅವರಿಗೆ ಆಲ್ರೆಡಿ ಅಪ್ಲೈ ಮಾಡಿರೋರಿಗೆ 29th ಅಂದ್ರೆ ಈ ತಿಂಗಳ 29ನೇ ತಾರೀಕಿಗೆ ಕನ್ನಡ ಎಕ್ಸಾಮ್ ನಡೆಯಲಿದೆ. ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲರೂ ಬರಿಬೇಕು, ನೆನ್ಪಿಟ್ಕೊಳ್ಳಿ. ಮಾರ್ನಿಂಗ್ 10:30 to 12:30 ತನಕ ಇರುತ್ತೆ. ಇದು VAO ಆಗಿರ್ಬೋದು ಅಂಡ್ GTTC ಆಗಿರ್ಬೋದು, ಇಬ್ಬರಿಗೂ 29th ಆಲ್ರೆಡಿ ಅಪ್ಲೈ ಮಾಡಿರೋರಿಗೆ. ಈಗ +3 years ಆಫ್ ಏಜ್ ರಿಲ್ಯಾಕ್ಸೇಷನ್ ಯಾರ್ಯಾರು ಇರ್ತಾರೆ ನಿಮ್ಮೆಲ್ಲರಿಗೆ ನೆಕ್ಸ್ಟ್ ಮಂತ್ 26ಗೆ ಕಂಡಕ್ಟ್ ಮಾಡ್ತಾರೆ. ಯಾವುದು ಕಡ್ಡಾಯ ಕನ್ನಡ ಪರೀಕ್ಷೆ 26th of October ಅಲ್ಲಿ ಕಂಡಕ್ಟ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಇದು ನೋಡಿ, ವಯೋಮಿತಿ ಸಡಿಲಿಕೆಯಿಂದ ಹೊಸದಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮಾತ್ರ. ಅಂದ್ರೆ ಆಲ್ರೆಡಿ ಈಗ ಹೊಸದಾಗಿ ಯಾರ್ಯಾರು ಸಬ್ಮಿಟ್ ಮಾಡಿದ ಆ ಕ್ಯಾಂಡಿಡೇಟ್ಸ್ ಮಾತ್ರ ಈ ಡೇಟ್ ಆಫ್ ಎಕ್ಸಾಮಿನೇಷನ್ ಕಡ್ಡಾಯ ಕನ್ನಡ ಎಕ್ಸಾಮ್ ನಡೀತದೆ. ಇದಾದ ನಂತರ ನಿಮ್ಮ ಮೈನ್ ಎಕ್ಸಾಮ್ ಇಲ್ಲಿಂದ +1 month ಅಲ್ಲೇ ನಿಮಗೆ ಇರುತ್ತೆ. ಇದು ಅಪ್ರಾಕ್ಸಿಮೇಟ್ ಡೇಟ್. ಓಕೆ, 1 month ಅಂದ್ರೆ November ಅಲ್ಲಿ ಎಕ್ಸಾಮ್ ಇರುತ್ತೆ ಗೈಸ್. ಯಾವುದು ಮೈನ್ ಪೇಪರ್, ಇದು ಬರೀ ಕನ್ನಡ ಎಕ್ಸಾಮ್ ಪೇಪರ್ ಫಾರ್ VAO ಅಂಡ್ GTTC. ಯಾಕಂದ್ರೆ ಇದು ದೊಡ್ಡ ಹ್ಯೂಜ್ ಸ್ಟ್ರೆಂತ್ ಇರೋದ್ರಿಂದ ಸುಮಾರು ಇದೊಂದು 10 ಲಕ್ಷ ಜನ, ಇದು ಸುಮಾರು 20,000 ಜನ ಇರ್ಬೋದು. ಸೊ ನಿಮ್ಮೆಲ್ಲರಿಗೆ ಕನ್ನಡ ಕಡ್ಡಾಯ ಎಕ್ಸಾಮ್ ಆಗಿದ ನಂತರನೇ ಮೈನ್ ಟೆಕ್ನಿಕಲ್ ಪೇಪರ್ ಎಕ್ಸಾಮ್ ನಡೆಯುತ್ತೆ. ಓಕೆ, ಬೇರೆ ಡಿಫ್ರೆಂಟ್ ಪೇಪರ್ಸ್ ಏನು ಕಂಡಕ್ಟ್ ಮಾಡಲ್ಲ, ಸ್ಪೆಸಿಫಿಕ್ ಪೇಪರ್ ಮಾತ್ರ. ಈ ಡಿಫ್ರೆಂಟ್ ಡೇಟ್ಸ್ ಅಲ್ಲಿ ಬರ್ದಿದ್ರು ಸಹ ಓಕೆ, VAOಗೂ ಸಹ +3 years ಆಫ್ ಏಜ್ ರಿಲ್ಯಾಕ್ಸೇಷನ್ ಇರೋರ್ಗು 26th of October ಅಲ್ಲೇ ಇರುತ್ತೆ ಎಕ್ಸಾಮು. ಮೈನ್ ಪೇಪರ್ ಮಾತ್ರ ಒಂದು ಪರ್ಟಿಕ್ಯುಲರ್ ಡೇಟ್ ಕೊಡ್ತಾರೆ, ಇಬ್ಬರಿಗೂ ಕಾಮನ್ ಇರುತ್ತೆ. ಓಕೆ, +3 years ಪ್ಲಸ್ ನಾರ್ಮಲ್ ಆಗಿ ಬಿಫೋರ್ ಅಪ್ಲೈ ಮಾಡಿರೋಂಥ ಕ್ಯಾಂಡಿಡೇಟ್ಸ್ಗೆ. ಕಂದಾಯ ಇಲಾಖೆಯಲ್ಲಿ ನೋಡಿ 27ನೇ ತಾರೀಕು ಅಕ್ಟೋಬರ್ಗೆ ರಿವೈಸ್ಡ್ ಡೇಟ್. ಇದು ಗ್ರಾಮಾಡಳಿತ ಅಧಿಕಾರಿ ಪರೀಕ್ಷೆಗೆ ಪತ್ರಿಕೆ 1 ಪತ್ರಿಕೆ 2 ಕಂಡಕ್ಟ್ ಮಾಡ್ತಾರೆ ಒಂದೇ ದಿನ. ಅದೇ ತರ KSET ಕಾಲೇಜ್ ಶಿಕ್ಷಣ ಇಲಾಖೆ ಲೆಕ್ಚರರ್ಸ್ ಪೊಸಿಷನ್ ಏನಿತ್ತು ಅವ್ರಿಗೆ ಬಂದು ಪತ್ರಿಕೆ 1 ಪತ್ರಿಕೆ 2 ಕಂಡಕ್ಟ್ ಮಾಡ್ತಾರೆ. ಸೇಮ್ ಡೇಟ್ 24th of November ಅಲ್ಲಿ. ಅಂಡ್ ರಾಯಚೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಬಂದ್ಬಿಟ್ಟು 24th of November ಅಲ್ಲೇ ಎಕ್ಸಾಮ್ ನಡೆಯುತ್ತೆ. ಅದು ಸೇಮ್ ಪತ್ರಿಕೆ 1 ಪತ್ರಿಕೆ 2 ಅಲ್ಲ, ಇಲ್ಲಿ ಪತ್ರಿಕೆ 2 ನಂತರ ಪತ್ರಿಕೆ 1 ಕೊಟ್ಟಿದ್ದಾರೆ ನೋಡಿ. ಸ್ವಲ್ಪ ಡೇಟ್ಸ್ ಚೇಂಜ್ ಇದೆ ಅಷ್ಟೇ. ಓಕೆ, ಐ ಮೀನ್ ಸ್ಪೆಸಿಫಿಕ್ ಪೇಪರ್ ಫಸ್ಟ್, ಆದ ನಂತರ ಜನರಲ್ ಪೇಪರ್ ಸೆಕೆಂಡ್. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಬಟ್ 29th ಅಂಡ್ 27th of October ಅಲ್ಲಿ ನಡೆಸಿರುವಂತಹ ಏಜ್ ರಿಲ್ಯಾಕ್ಸೇಷನ್ ಕ್ಯಾಂಡಿಡೇಟ್ಸ್ಗೆ ಹಾಗೂ ನಾರ್ಮಲ್ ವಿತೌಟ್ ಏಜ್ ರಿಲ್ಯಾಕ್ಸೇಷನ್ ಆಲ್ರೆಡಿ ಅಪ್ಲೈ ಮಾಡಿರೋಂಥ ಕ್ಯಾಂಡಿಡೇಟ್ಸ್ಗೆ ಡೇಟ್ಸ್ ಏನ್ ಕೊಟ್ಟಿದ್ದಾರೆ ಅದು ಮತ್ತೆ ಇನ್ನೊಂದ್ಸಲ ಸೂಚನೆ ಕೊಟ್ಟಿದ್ದಾರೆ, ಅದೊಂದು ನೆನ್ಪಿಟ್ಕೊಳ್ಳಿ, ಆಸ್ ಎಕ್ಸ್ಪ್ಲೈನ್ಡ್ ಆಲ್ರೆಡಿ. ಸೊ ಇದಾದ ನಂತರ ಯಾರೆಲ್ಲ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ನಿಮಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಸೊ ಅದರಿಂದ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ನ ಹಾಕಿ ಸಬ್ಮಿಟ್ ಮಾಡ್ಕೊಂಡು ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗಲೇ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ, ವೆನ್ಯೂನ ನೋಡ್ಕೊಳ್ಳಿ. ಅಂಡ್ ಟ್ರಾವೆಲ್ ಜರ್ನಿ ಮಾತ್ರ ಜಸ್ಟ್ 1 day ಬಿಫೋರ್ನ ಬುಕ್ ಮಾಡ್ಕೊಳ್ಳಿ. ಡು ನಾಟ್ ಬುಕ್ ಇಟ್ ಬಿಫೋರ್ 1 week. ಯಾಕೆ ಅಂತಂದ್ರೆ ಈ ಗೌರ್ಮೆಂಟ್ನ ನಾವು ನಂಬಂಗಿಲ್ಲ. ಈ ಗೌರ್ಮೆಂಟ್ ಅಂದ್ರೆ ಸಾರಿ ಫಾರ್ ದಟ್. ಈ ಪರ್ಟಿಕ್ಯುಲರ್ ಸಿಚುಯೇಷನ್ ಅಲ್ಲಿ ಎಕ್ಸಾಮ್ ಅವತ್ತೇ ನಡೆಯುತ್ತೆ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಮೊನ್ನೆ ನೋಡಿದ್ರ ಗ್ರೂಪ್ ಬಿ ಪೋಸ್ಟ್ ಸಡನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಡೇಟ್ ನ ಕ್ಯಾನ್ಸಲ್ ಮಾಡ್ಬಿಟ್ರು, ಅದು 1 ದಿನ ಬಿಫೋರ್. ಆ ತರ ಆಗೋ ಚಾನ್ಸ್ ಇದ್ರೆ ಇರ್ಬೋದು. ಅದಕ್ಕೆ ನೀವು ಜಸ್ಟ್ 1 day ಬಿಫೋರ್ ಎಲ್ಲ ನೋಡ್ಕೊಂಡು ಮಧ್ಯಾಹ್ನ ಹಾಗೆ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಸ್ವಲ್ಪ 8 hours ಜರ್ನಿ ಆತರ ಏನಾದ್ರು ಇದ್ರೆ. ಓಕೆ, ಸೊ ಇಷ್ಟ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ಇನ್ನೂ ಏನಾದ್ರೂ ಡೌಟ್ ಇತ್ತು ನಿಮಗೆ GTTC ಆಗಿರ್ಬೋದು, VAO ಆಗಿರ್ಬೋದು, ಅಥವಾ ಬೇರೆ ಹಲವಾರು ಎಕ್ಸಾಮ್ಸ್ ಆಗಿರ್ಬೋದು. ಅಂಡ್ GTTCಗೆ ನಿಮಗೆ ಕೋರ್ಸ್ ಸಹ ಅವೈಲಬಲ್ ಇದೆ. ಸೊ GTTC ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ರ ನಿಮಗೆ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, EC ಆಗಿರ್ಬೋದು, EEE ಆಗಿರ್ಬೋದು, ಅಂಡ್ ಟೆಕ್ನಿಷಿಯನ್ ಆಗಿರ್ಬೋದು, ಟೆಕ್ನಿಷಿಯನ್ ಗ್ರೇಡ್ 4 ಇರ್ಬೋದು, ಗ್ರೇಡ್ 3 ಇರ್ಬೋದು, ಇನ್ಸ್ಟ್ರಕ್ಟರ್ ಇರ್ಬೋದು. ಸೊ EC ಹಾಗೂ EEE ಅಂಡ್ ಮೆಕಾಟ್ರಾನಿಕ್ಸ್ ಇನ್ ಡಿಪ್ಲೊಮಾ. ಓಕೆ, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ನಿಮ್ಮೆಲ್ಲರಿಗೆ ಕೋರ್ಸಸ್ ಅವೈಲಬಲ್ ಇದೆ. ಸೊ ನೀವು ಕೋರ್ಸ್ಗೆ ತಗೋಬೇಕಂದಲ್ಲಿ ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡಿ. ಇಲ್ಲಿ ಬರೆದಿದ್ದೀನಿ ಆ ನಂಬರ್ನ.
ಓಕೆ. ನಮ್ಮ ವಿಡಿಯೋಸ್ ಸಹ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಡೆಮೋ ವಿಡಿಯೋಸ್ನ. ಆ ವಿಡಿಯೋಸ್ನ ವಾಚ್ ಮಾಡ್ಕೊಳ್ಳಿ. ಇದೇ ಪರ್ಟಿಕ್ಯುಲರ್ ಟ್ಯಾಬ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಆ ವಿಡಿಯೋಸ್ನ ವಾಚ್ ಮಾಡಿದ ನಂತರ ನಿಮಗೆ ಇಷ್ಟ ಆದಲ್ಲಿ ಮಾತ್ರ ನೀವು ಕಾಲ್ ಮಾಡಿ ಗೆಳೆಯರೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಹಲವಾರು ನೋಟಿಫಿಕೇಶನ್ಸ್ ನ ಮಾಹಿತಿಯನ್ನು ಹಾಕ್ತಾ ಇರ್ತೀನಿ, ಹಾಗೆ ಎಕ್ಸಾಮ್ ಪ್ರಿಪರೇಷನ್ಗೆ ಮೆಟೀರಿಯಲ್ ಸಹ ಹೆಲ್ಪ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಗೈಸ್ for subscribing to my channel and liking this video and wish you all the best. Good day.